ಕೇರಳದ ಪುರಾಣ ಪ್ರಸಿದ್ಧ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ತುಂಬ ಜನರಿಗಿದೆ. ಆದರೆ ಹೋಗುವ ವ್ಯವಸ್ಥೆ ಹೇಗೆ ಅಂತ ಎಲ್ರಿಗೂ ಗೊಂದಲ ಇರುವಂಥದ್ದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ರೈಲು ಮೂಲಕ ಹೋಗ್ಬೋದು. ರೈಲು ಮೂಲಕ ಹೋಗಬೇಕಂದ್ರೆ ಕಣ್ಣೂರು ಹೋಗಬೇಕು. ಮಂಗಳೂರು ಅಥವಾ ಉಡುಪಿ ಕಡೆಯಿಂದ ಹೋಗುವವರು ಕಣ್ಣೂರಿಗೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ 6 ಬಸ್ಗಳಿವೆ. ಆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂದರೆ ಪೇರಾವೂರು ಅಥವಾ ಕಣ್ಣೂರಿಂದ ಪೇರಾವೂರು ಅಥವಾ ಇರಿಟಿ ಹೋಗಿ ಇರಿಟಿಯಿಂದ ಬೇಕಾದಷ್ಟು ಬಸ್ಗಳಿವೆ. ಅದಕ್ಕಿಂತ ಉತ್ತಮ ಯಾವುದಂದರೆ ನೀವು ತಲಶೇರಿ ಹೋಗಬೇಕು. ರೈಲಲ್ಲಿ ತಲಶೇರಿಗೆ ಹೋದರೆ ತಲಶೇರಿಯಿಂದ ಬೇಕಾದಷ್ಟು ಬಸ್ ಇದೆ. ಜಾತ್ರಾ ವಿಶೇಷ ಅಂತ ತುಂಬ ಬಸ್ ಬಿಟ್ಟಿದ್ದಾರೆ. ಪ್ರೈವೇಟ್ ಬಸ್ ಅಂತೂ 10 ನಿಮಿಷಕ್ಕೊಂದಿದೆ. ರೈಲ್ವೆ ಸ್ಟೇಷನಿಂದ 750 ಮೀಟರ್ ನಡ್ಕೊಂಡು ಹೋದರೆ ನೀವು ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಅಲ್ಲಿ ನ್ಯೂ ಬಸ್ ಸ್ಟ್ಯಾಂಡ್ ಯಾವುದು ಅಂತ. ನ್ಯೂ ಬಸ್ ಸ್ಟ್ಯಾಂಡಿಗೆ ಹೋದರೆ KSRTC ಮತ್ತು ಪ್ರೈವೇಟ್ ಬಸ್ಸುಗಳು ಬೇಕಾದಷ್ಟು ಇದೆ. ಸೀಟ್ ಫುಲ್ಲಾದ ಕೂಡಲೇ ಪ್ರೈವೇಟ್ ಬಸ್ ಬಿಡ್ತಾರೆ. ನೀವು ಅಲ್ಲಿಂದ ಆರಾಮವಾಗಿ ಶ್ರೀ ಕ್ಷೇತ್ರ ಕೊಟ್ಟಿಯೂರನ್ನು 1.25 ಗಂಟೆಯಲ್ಲಿ ತಲುಪಬಹುದು. ತಲಶೇರಿಯಿಂದ ಅಲ್ಲಿಂದ 70 ರೂಪಾಯಿ ತಗೊಳ್ತಾರೆ ಬಸ್ಸಿಗೆ, ತಲಶೇರಿಯಿಂದ ಕೊಟ್ಟಿಯೂರು ದೇವಸ್ಥಾನಕ್ಕೆ. ನೀವು ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ವಾಪಸ್ ಹಿಂದಿರುಗಿ ಬರಬೇಕಾದ್ರೂ ಮತ್ತೆ ತಲಶೇರಿಗೆ ಬಂದರೆ ಉತ್ತಮ. ತಲಶೇರಿಗೆ ಅಲ್ಲಿಂದ ಸೀಟ್ ಫುಲ್ ಆದರೆ ಬಸ್ ಬಿಡ್ತಾರೆ. KSRTC ಮತ್ತು ಪ್ರೈವೇಟ್ ಬಸ್ ಕೊಟ್ಟಿಯೂರು ದೇವಸ್ಥಾನದ ಪಕ್ಕದಿಂದಲೇ ಅಲ್ಲೇ ಬಸ್ ಸ್ಟ್ಯಾಂಡ್ ಇರುವಂಥದ್ದು, ರಸ್ತೆ ಪಕ್ಕನೇ. ಅಲ್ಲಿಂದ ಆರಾಮವಾಗಿ ಅಲ್ಲಿಂದ ಬರ್ಬೋದು. ನೀವೇನಾದರೂ ನಿಮ್ಮ ಸ್ವಂತ ಬಸ್ಸಲ್ಲಿ ಸ್ವಂತ ಕಾರು ಅಥವಾ ಸ್ವಂತ ಬೈಕಲ್ಲಿ ಬರೋದಾದರೆ ನೀವು ಈ ರೀತಿ ತಲಶೇರಿ ಅಥವಾ ಕಣ್ಣೂರು ಹೋಗಬೇಕು ಅಂತಿಲ್ಲ. ಮಂಗಳೂರು ಕಡೆಯಿಂದ ಹೋಗುವವರು ಕಾಸರಗೋಡು ರಸ್ತೆ ಮೂಲಕ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ಬೆಂಗಳೂರು, ಮೈಸೂರು, ಮಡಿಕೇರಿ ಕಡೆಯಿಂದ ಬರುವವರು ವಿರಾಜಪೇಟೆ ಮಾರ್ಗವಾಗಿ ಹೋಗಿ ವಿರಾಜಪೇಟೆಯಿಂದ ಇರಿಟಿ ಮಾರ್ಗವಾಗಿ ಹೋದರೆ ಆರಾಮವಾಗಿ ನೀವು ಕೊಟ್ಟಿಯೂರು ದೇವಸ್ಥಾನವನ್ನು ತಲುಪಬಹುದು. ರಸ್ತೆ ಆ ಕಡೆ ಮತ್ತು ಈ ಕಡೆ, ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಂತ ಇದೆ. ಎಲ್ಲರಿಗೂ ಮಹಾದೇವನ ಈ ಪುಣ್ಯ ಸ್ಥಳವನ್ನು ನೋಡುವಂತಹ ಯೋಗ ಭಾಗ್ಯವನ್ನು ಮಹಾದೇವನ ಅನುಗ್ರಹಿಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.